ನಮಸ್ಕಾರ ರೀ ಎಲ್ಲರಿಗೂ. ಜವಾರಿ ಊಟಕ್ಕೆ ಸ್ವಾಗತ ರೀ. ನಾ ಇವತ್ತು ಮಾಡಕತ್ತೀನಿ ಗಟ್ಟಿ ಬ್ಯಾಳಿ. ಅದು ಹಚ್ಕೊಂಡು ತಿನ್ಬೋದು, ಇಲ್ಲ ಅನ್ನದ ಜೊತೆಗೂ ತಿನ್ಬೋದು. ಈಗ ಮೊದಲು ನಾ ಎಣ್ಣೆ ಕಾಸಿನಿ ರೀ. ಅದ್ರಾಗ ಏನು ಮಾಡೀನಿ ಅಂತಂದ್ರೆ ಸಾಸಿವೆ ಜೀರಿಗೆ ಹಾಕಿ ಮತ್ತು ಕರಿಬೇವು ಹಾಕೀನಿ ರೀ. ಬ್ಯಾಳಿ ಮೊದಲೇ ಕುದಿಸಿಟ್ಕೊಳ್ಳೋದ್ರಿ. ಅದ್ರಾಗ ಟೊಮ್ಯಾಟೊನೂ ಹಾಕ್ಕೊಳ್ರಿ. ಈಗ ನಾ ಬೆಳ್ಳುಳ್ಳಿ ಕುಟ್ಟಿ ತೊಗೊಂಡೇನಿ ರೀ. ಬೆಳ್ಳುಳ್ಳಿನೂ ಹಾಕೀನಿ. ಬೆಳ್ಳುಳ್ಳಿ ಇದ್ದಷ್ಟು ರುಚಿ ಬರ್ತೈತೆ ರೀ ಸಾರಿಗೆ. ಇನ್ನು ಇದಕ್ಕೆ ನಾ ಏನು ಮಾಡ್ತೀನಪ್ಪ ಅಂದ್ರೆ ಕೆಂಪಾದ್ಮೇಲೆ ಉಳ್ಳಾಗಡ್ಡಿ ಹಾಕ್ತೀನಿ. ಈಗಾಗಲೇ ಮೊದಲ ಟೊಮ್ಯಾಟೊ ಹಾಕಿ ಕುದಿಸಿರೋದ್ರಿಂದ ಈಗ ಟೊಮ್ಯಾಟೊ ಹಾಕೋ ಅವಶ್ಯಕತೆ ಇಲ್ಲ ರೀ. ಮತ್ತು ನೀವು ಬ್ಯಾಳಿ ಒಳಗೆ ಟೊಮ್ಯಾಟೊ ಹಾಕಿದ್ದಿಲ್ಲಪ್ಪ ಅಂತಂದ್ರೆ ಈ ಉಳ್ಳಾಗಡ್ಡಿ ಹುರಿದಾದ್ಮೇಲೆ ನೀವು ಟೊಮ್ಯಾಟೊ ಹಾಕ್ಕೋಬೇಕು ರೀ. ಈ ಬ್ಯಾಳಿ ಸಾರು ನೀವು ಗಟ್ಟಿನೂ ಮಾಡ್ಕೋಬೋದು, ತೆಳ್ಳಗೂ ಮಾಡ್ಕೋಬೋದು, ತಡ್ಕ ಕೊಟ್ಟೂ ಮಾಡ್ಕೋಬೋದು. ಒಳ್ಳೆ ಟೇಸ್ಟ್ ಇರ್ತೈತೆ ರೀ. ಅನ್ನ ಸಾರು ಉಪ್ಪಿನಕಾಯಿ ತುಪ್ಪ ಹಾಕಿ ತಿಂದ್ರೂ ಸೂಪರ್ ಅನ್ನಿಸ್ತೈತಿ. ಮತ್ತು ಇಲ್ಲ ನಾ ರೊಟ್ಟಿ ಕಲಿಸ್ತಿತ್ತೇನೆ ಅಂದ್ರೂ ನಡಿತೈತಿ. ಮತ್ತು ನೀವು ಹಚ್ಕೊಂಡು ತಿಂತೀನಿ ಅಂತಂದ್ರೆ ಸ್ವಲ್ಪ ಗಟ್ಟಿ ಮಾಡಿಕೊಡ್ರಿ, ಭಾಳ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡ್ರಿ. ಒಂದು ರೀತಿ ಸೂಪರ್ ಟೇಸ್ಟಿ ಸಾಂಬಾರು ರೀ ಅದು. ಅದಕ್ಕೆ ನಾ ಏನು ಮಾಡಕತ್ತೀನಪ್ಪ ಅಂತಂದ್ರೆ ನಿಮಗೆ ಬ್ಯಾಳಿ ಸಾರು ಮಾಡೋದು ಹೆಂಗೆ ಅಂತ. ಬ್ಯಾಳಿ ಯಾವ್ದು ಬೇಕಾದ ಹಾಕ್ಕೊಡ್ರಿ. ಕಡ್ಲೆಬೇಳೆ ಒಂದು ಬಿಟ್ಟು ಕಡ್ಲೆಬೇಳೆ ಸಾರು ಬೇರೆ ಬರ್ತೈತ್ರಿ. ಅದು ಮಾಡೋದು ಸಿಸ್ಟಮು. ಇದು ಹೆಸರು ಬೇಳೆ ತೊಗರಿಬೇಳೆ ಹಾಕ್ಬೋದು, ಚೆನ್ನಾಗಿ ಬೇಳೆ ಹಾಕ್ಬೋದು. ಹೆಸರು ಬೇಳೆ ಚೆನ್ನಾಗಿ ಬೇಳೆ ಎರಡೂ ಮಿಕ್ಸ್ ಮಾಡಿ ಹಾಕಿದ್ರೆ ಅದು ಹಸಿಮೆಣ್ಸಿಕಾಯಿ ಹಾಕಿ ಮಾಡಿದ್ರಿ ಅಂತಂದ್ರೆ ಟೇಸ್ಟಿ ಅನ್ನಿಸ್ತೈತೆ ರೀ. ಮತ್ತು ಇದು ಖಾರದ್ದು ಹಾಕಿ ಮಾಡೋರಿದ್ರಿ ಅಂತಂದ್ರೆ ತೊಗರಿಬೇಳೆ ಹಾಕಿ ಮಾಡಿರಿ, ಅದು ಭಾರಿ ಚಲೋ ಅನ್ನಿಸ್ತೈತಿ. ಈ ಕಡ್ಲೆಬೇಳೆ ಕಟ್ ಅಂತಾರೆ ರೀ ಅದು ಮಾಡೋದಕ್ಕೆ. ಅದು ಬೇರೆ ರೀ. ಮತ್ತು ಯಾವಾಗರೆ ಮಾಡಿ ತೋರಿಸ್ತೀನಿ ನಾ ಹೋಳಿಗೆ ಮಾಡೋ ದಿವಸ. ಈಗೇನೈತಿ ನೋಡಿರಿ, ಚೆಂದಂಗೆ ಹುರ್ಕೊಂಡೇನಿ ರೀ. ಇದಕ್ಕೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಸಣ್ಣ ಚಮಚಲ್ಲೇ ಒಂದು 3 ಅಥವಾ 4 ಚಮಚ ನಾವೇನು ಮಾಡ್ತೀನಿ ಖಾರ ಹಾಕ್ತೀನಿ. ನಿಮಗೆ ಎಷ್ಟು ಖಾರ ಬೇಕು ಅನ್ನಿಸ್ತೈತೆ ಅಷ್ಟು ಹಾಕೋರಿ. ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋಂಗಿಲ್ಲ. ಯಾಕಂದ್ರೆ ಎಲ್ಲರದು ಖಾರದ ಟೇಸ್ಟ್ ಬೇರೆ ಬೇರೆ ಇರ್ತೈತಿ. ಈಗ ನೋಡಿರಿ, ಖಾರ ಹಾಕಿ ಇನ್ನು ಚೆಂದಂಗೆ ಅದನ್ನು ಒಂದು ಜೀವ ಮಾಡ್ತಾನ ತಿರುವಾಡ್ತೀನಿ ರೀ. ಇನ್ನೇನೈತಿ, ಈಗಾಗಲೇ ಕುಕ್ಕರ್ ಒಳಗೆ ಕುದಿಸಿಟ್ಟಿದ್ದ ತೊಗರಿಬೇಳೆ ಮತ್ತು ಟೊಮ್ಯಾಟೊ ಐತ್ರಿ, ಅದನ್ನು ಹಾಕಾಕತ್ತೀನಿ. ಗಟ್ಟಿ ಐತ್ರಿ ಅದು. ನೀವು ಬೇಕಂತಂದ್ರೆ ತೆಳ್ಳಗೆ ಮಾಡ್ಕೊಳ್ಳೋದ್ರಿ ಅಂತಂದ್ರೆ ಅದ್ರಾಗ ನೀರು ಹಾಕಿ ಮತ್ತು ನೀವೇನು ಮಾಡಿರಿ ಕಡ್ಗೋಲ್ದಿಂದ ಕಡ್ದು ತೆಗೀರಿ. ಇಲ್ಲ ನಮಗೆ ಇಷ್ಟ ಗಟ್ಟಿ ಬೇಕು ಅಂತಂದ್ರೆ ಹಿಂಗೆ ಮಾಡಿಕೊಂಡು ತಿನ್ನಿರಿ. ಇದಕ್ಕೆ ನೀವು ಮತ್ತು ಕೊತ್ತಂಬರಿ ಹಾಕಿರಿ. ಆಮೇಲೆ ನಮಗೆ ಏನಪ್ಪ ಅಂತಂದ್ರೆ ಒಳ್ಳೆ ರೀತಿಯಿಂದ ಘಮ್ಮ ಸ್ಮೆಲ್ ಬರೋಕೆ ಅಂತಂದ್ರೆ ಕಸೂರಿ ಮೆಥಿನೂ ಹಾಕಿರಿ ಅದ್ರ ಜೋಡಿ. ಚಲೋ ಅನ್ನಿಸ್ತೈತಿ ಒಂದು ಟೈಪ. ಈಗ ಆಯ್ತು ನೋಡಿರಿ ನಮ್ದು ರೆಡಿ ಬೇಳೆ ಸಾರು. ಕಟ್ ಸಾರು ಬೇರೆ ರೀ. ಕಟ್ ಸಾರು ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ. ಈಗ ನಾ ಮಾಡಿದ್ರಿ ತೊಗರಿಬೇಳೆ ಸಾರು. ಮತ್ತೊಮ್ಮೆ ಏನೈತಿ, ನಾನು ಚೆನ್ನಾಗಿ ಬೇಳೆ ಮತ್ತು ಹೆಸರು ಬೇಳೆ ಹಾಕಿ ಸಾರು ಮಾಡೋದು ತೋರಿಸ್ತೀನಿ ರೀ. ಅದು ಹಸಿಮೆಣ್ಸಿಕಾಯಿ ಹಾಕಿ ಮಾಡೋದು ತೋರಿಸ್ತೀನಿ ರೀ. ಈಗ ಮಸಾಲೆ ಖಾರ ಹಾಕಿ ಮಾಡಿದ್ದೀನಿ ರೀ. ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸಾರು ರೆಡಿ. ಅನ್ನದ ಜೊತೆಗೆ ರೊಟ್ಟಿ ಜೊತೆಗೆ ಯಾವ್ದು ಬೇಕಾದ್ರ ಜೊತೆಗೆ ಮಾಡ್ತೀನಿ ರೀ. ಚಲೋ ರೆಸ್ಪಾನ್ಸ್ ಕೊಡಕತ್ತೀರಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಈ ಪ್ರೋತ್ಸಾಹ ಯಾವತ್ತೂ ಇರಲಿ.